ಇದು ಡೆಸಿಮಲ್ದು 7ನೇ ವಿಡಿಯೋ. ಇಲ್ಲೇನಂತ ಕೊಟ್ಟವ್ರೆ 0.14 ಟೈಮ್ಸ್ ಆಫ್ 0.14 ಬ್ರ್ಯಾಕೆಟಲ್ಲಿ -2 ಟೈಮ್ಸ್ ಆಫ್ 0.14 5.14 ಮತ್ತಿಷ್ಟು ಕೊಟ್ಟವ್ರೆ 5.14 ಟೈಮ್ಸ್ ಆಫ್ 5.14 ಅಂತ. ಇದನ್ನು ಎರಡು ಥರ ಕಂಪೇರ್ ಮಾಡ್ಬೋದು. ಯಾವುದು? ಫುಲ್ಲು ಸಿಂಪ್ಲಿಫೈ ಮಾಡೋದು ಒಂಥರ, ಇನ್ನೊಂದು ಸಿಂಪ್ಲಿಫೈ ಮಾಡ್ದೇ ಮಾಡ್ಬೋದು. ಸಿಂಪ್ಲಿಫೈ ಮಾಡ್ದೇ ಯಾವ ಥರ ಅಂದರೆ ಇದೆರಡೂ ಈ ಥರ ಕಂಪೇರ್ ಮಾಡ್ಬೋದು. ಯಾವ ಥರ ಆಯ್ತಿದು? a ಟೈಮ್ಸ್ ಆಫ್ a ಮೈನಸ್ 2 ಟೈಮ್ಸ್ ಆಫ್ a ಟೈಮ್ಸ್ ಆಫ್ b ಪ್ಲಸ್ b ಟೈಮ್ಸ್ ಆಫ್ b ಅಂತ ಆಯ್ತು. ಇಲ್ಲಿ a ಅಂದರೆ 0.14, b ಅಂದರೆ 5.14. ಇನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಇದು 0.14 ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ 0.14 ಟೈಮ್ಸ್ ಆಫ್ 5.14 ಪ್ಲಸ್ ಇದು ಎಷ್ಟಾಯ್ತು 5.14 ಹೋಲ್ ಸ್ಕ್ವೇರ್ ಅಂತ ಆಯ್ತು. 5.14 ಟೈಮ್ಸ್ ಆಫ್ 5.14 ಅಲ್ಲಿಗೆ ಎಷ್ಟಾಯ್ತದ a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಆಯ್ತದ. a ಟೈಮ್ಸ್ a ಅಂದರೆ a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಯ್ತದ. ಇದನ್ನು ಫುಲ್ ಮಾಡಿದ್ರೇನು a ಮೈನಸ್ b ಹೋಲ್ ಸ್ಕ್ವೇರ್ ಅಂತ ಆಯ್ತದ. ಹಂಗಾದಾಗ ಇದೇನಾಯ್ತದ 0.14 ಮೈನಸ್ 5.14 ಹೋಲ್ ಸ್ಕ್ವೇರ್ ಅಂತ ಆಯ್ತದ. 0.14 ಮೈನಸ್ 5.14 ಅಂದರೆ ಈ ಥರ ಬರೀಬೇಕು. 0.14 5.14 ದೊಡ್ಡದಾಯ್ತು, ಹಂಗಾಗಿ ಅದರಿಂದನೇ ಇದನ್ನು ಮಾಡಬೇಕು. 5.14 ಮೈನಸ್ 0.14 ಎಷ್ಟಾಯಿತು? ಇದರಿಂದನೇ ಇದನ್ನು ಮೈನಸ್ ಮಾಡಬೇಕು. ಇದು ಮೈನಸ್ಸು ಇದು ಪ್ಲಸ್ ಆಯಿತಾ. ದೊಡ್ಡದ್ರಿಂದ ಚಿಕ್ಕದು ಮೈನಸ್ ಮಾಡಬೇಕು. 0.5 ಮೈನಸ್ 0 ಬರ್ತದೆ, 5 ಬರ್ತದೆ, ಮೈನಸ್ ಉಳಿದಿರ್ತದೆ, ಅದು -5 ಅಂತ ಆಯ್ತದ. ಆವಾಗ ಇದೆಷ್ಟಾಗಿರ್ತದೆ ಇಲ್ಲಿ -5 ಅಂತ ಆಯ್ತದೆ, 5 ಹೋಲ್ ಸ್ಕ್ವೇರ್ ಅಂತ ಆಯ್ತದೆ. ಸ್ಕ್ವೇರ್ ಆದಾಗ ಮೈನಸ್ ಟೈಮ್ಸ್ ಆಫ್ ಮೈನಸ್ಸು ಪ್ಲಸ್ ಆಗೋಯ್ತದೆ. ಇದು ಮೈನಸ್ ಟೈಮ್ಸ್ ಆಫ್ ಮೈನಸ್ ಎಷ್ಟಾಯಿತು? ಪ್ಲಸ್ ಆಯ್ತದ. 5 5ಲಿ ಎಷ್ಟು? 5 5ಲಿ 25 ಆಯ್ತದ. ಅಲ್ಲಿಗಿದು ಪ್ಲಸ್ಸು 25, ಅದು ಇದ್ರ ವ್ಯಾಲ್ಯೂ ಟೋಟಲ್. ಇಷ್ಟನ್ನು ಮಾಡಿದಾಗ ಬಂದಿದ್ದು 25. ಬಾಯ್.